ಈಗ ನಮ್ಮದು ಭಾರತ ದೇಶ ಯುವಕರ ದೇಶ ಅಂತ ಹೇಳ್ತೇವೆ ನಾವು. ಯುವ ಭಾರತ ಅಂತ ಇವಾಗೆಲ್ಲ ಇರೋದು ಯುವಕರೇ ಜಾಸ್ತಿ. ಆ ಯುವ ಭಾರತ ಅಂತ ಹೇಳ್ಬೇಕಾದ್ರೆ ನಮಗೆ ಸ್ವಾಮೀಜಿ ಹೇಳ್ಕೊಟ್ಟದ್ದೇ, ನನಗೆ ಕಬ್ಬಿಣದಂಥ ಮಾಂಸ ಕಂಡಿರುವಂತಹ, ಉಕ್ಕಿನಂತಹ ಸ್ನಾಯುಗಳಿರುವಂತಹ ಯುವಕರನ್ನು ಕೊಡಿ, 100 ಯುವಕರನ್ನು ಕೊಡಿ, ನಾನು ಭಾರತವನ್ನು ಬದಲಾಯಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಪ್ರಸಕ್ತ ನಾನು ನೋಡ್ತಿದ್ದಾಗೆ ಅದು ಬೇಜಾರಾಗೋದು ಮಹಾರಾಜ್. ಏನು ಅಂತ ಹೇಳಿದರೆ, ಯುವಕರಲ್ಲಿ ನಿರ್ದಿಷ್ಟ ಗುರಿ ಇಲ್ಲ ಒಂದನೇದು, ಮತ್ತು ತುಂಬ ದುರ್ಬಲ ಮನಸ್ಥಿತಿ ಅಂತ ಹೇಳಬೇಕು. ಅಂದರೆ ಇದೆ ಒಂದು ಸಣ್ಣ ಸಮಸ್ಯೆನೂ ಕೂಡ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಉಂಟು ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಉಂಟು. ಇದಕ್ಕೆ ನನ್ನ ಒಂದು ಅನಿಸಿಕೆ ಅಂತ ಹೇಳಿದರೆ, ಮೌಲ್ಯ ಶಿಕ್ಷಣದ ಕೊರತೆಯ ಅಥವಾ ಈ ಆಧ್ಯಾತ್ಮಿಕ ಶಿಕ್ಷಣದ ಒಂದು ಕೊರತೆ ಇರ್ಬೋದು, ಅಥವಾ ಅದು ಕೊಟ್ಟರೆ ಇದು ಬದಲಾಯಿಸ್ಬೋದಾ ಮಹಾರಾಜ್? ಅಂದರೆ ಮಾನಸಿಕವಾಗಿ ಸ್ಥೈರ್ಯ ಜಾಸ್ತಿ ಆಗ್ಬೋದಾ? ಆಧ್ಯಾತ್ಮಿಕ ಶಿಕ್ಷಣ ಮತ್ತು ನೈತಿಕ ಶಿಕ್ಷಣವನ್ನು ಕೊಡೋದ್ರಿಂದ ಅದನ್ನು ತಡೆ ಹಿಡಿಬೋದು, ಕಮ್ಮಿ ಮಾಡ್ಬೋದು, ಇಲ್ಲ ಅಂತಿಲ್ಲ. ಜೊತೆಗೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು. ಜೊತೆಗೆ ಪ್ರತಿಯೊಬ್ಬರು ನಾವೇನು ಯೋಚನೆ ಮಾಡ್ತೀವಿ ಅಂದರೆ, ನಮಗೆ ಬಂದಿರತಕ್ಕಂಥ ಕಷ್ಟವೇ ಭಾಳ ದೊಡ್ಡದು, ಇನ್ಯಾರಿಗೂ ಬಂದಿಲ್ಲ ಪ್ರಪಂಚದಲ್ಲಿ ಅಂತ ಥಿಂಕ್ ಮಾಡ್ತೇವೆ. ಆ ಒಂದು ಆಲೋಚನೆಯನ್ನು ಬಿಟ್ಟರೆ ಖಂಡಿತವಾಗಿ ನಮಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು ಅಂತ. ಆ ರೀತಿಯಾಗಿ ಅವ್ರು ಮಾಡ್ಕೊಳ್ಳೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋರು ಪ್ರತಿಯೊಬ್ಬರದ್ದು ಮನೋಸ್ಥಿತಿ ಹೇಗಿರುತ್ತೆ ಅಂದರೆ, ಅವರಿಗೆ ಮುಂದೆ ಏನು ಹೇಗೆ ಅನ್ನುವ ಒಂದು ದಾರಿ ಕಾಣಿಸ್ತಾ ಇರೋದಿಲ್ಲ. ಅದಕ್ಕೆ ಅವರೇನು ಮಾಡ್ತಾರೆ, ಜೀವನವನ್ನು ಅಂತ್ಯ ಮಾಡ್ಕೊಂಡ್ಬಿಟ್ರೆ ಆ ದಾರಿ ತೆರೆದುಕೊಂಡ್ಬಿಡುತ್ತೆ ಅನ್ನೋ ಬುದ್ಧಿ ಇರ್ಬೋದು, ಅಥವಾ ನಮ್ಮ ಸಮಸ್ಯೆ ಬಗೆಹರಿದು ಹೋಗ್ಬಿಡುತ್ತೆ ಅಂತಕ್ಕಂಥ ಆಲೋಚನೆಯು ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಆದರೆ ತಾಳಿದವನ ಬಾಳಿಯ ಅನ್ನುವಂಥಕ್ಕಂಥದ್ದು ಒಂದು ಗಾದೆ ಇದೆ. ಮತ್ತು ದೇವರು ಕೂಡ ಎಲ್ಲ ಬಾಗಿಲನ್ನು ಮುಚ್ಚಿದಾಗ ಕಿಟಕಿಯೊಂದನ್ನು ತೆರೆದಿಟ್ಟಿರ್ತಾನೆ ಅಂತಕ್ಕಂಥ ಮಾತಿದೆ. ನಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಭಗವಂತ ಅದಕ್ಕೆ ಪರಿಹಾರವನ್ನು ಇಟ್ಟಿರ್ತಾನೆ. ಪರಿಹಾರ ಇಲ್ಲದೇ ಇರತಕ್ಕಂಥ ಸಮಸ್ಯೆ ಪ್ರಪಂಚದಲ್ಲಿ ಇಲ್ಲ, ಇದು ಸತ್ಯಾಂಶ. ಎಲ್ಲೇ ಸಮಸ್ಯೆ ಇದೆ ಅಂದರೆ ಅದಕ್ಕೊಂದು ಪರಿಹಾರ ಇರುತ್ತೆ. ಅದನ್ನು ಹುಡುಕುವ ವಿಧಾನದಲ್ಲಿ ಅಥವಾ ಅದನ್ನು ಪಡೆದುಕೊಳ್ಳುವ ವಿಧಾನದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಸಿಗದೇ ಇರ್ಬೋದು, ಆದರೆ ಖಂಡಿತ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಭಾಳ ಉತ್ತಮವಾದ ಒಂದು ಕಥೆ ಇದೆ, ಎ ಬಿ ನೈರೇಗ ಅಂತ ಒಂದು ಕಥೆಯನ್ನು ನಮ್ಮ ಸ್ವಾಮಿಗಳು ಹೇಳ್ತಾಯಿದ್ರು. ಯಾರೋ ಒಬ್ಬ ಹುಚ್ಚನ ರೀತಿ ಇದ್ದಂಥ ವ್ಯಕ್ತಿ ಹಳ್ಳಿನಲ್ಲಿ ಓಡಾಡ್ತಾ ಇರ್ತಿದ್ದಂತೆ. ಅವ್ನಿಗೆ ಯಾರಾದರೂ ಒಂದು ಬಟ್ಟೆಯನ್ನು ಕೊಟ್ಟರೆ, ಮೈ ಮೇಲೆ ಬಟ್ಟೆ ಇಲ್ಲ ಅಂತ ತೊಗೊಂಡ್ಬಿಟ್ಟು ಎ ಬಿ ನಹಿರೇಗ, ಗೊತ್ತಾಗ್ತದಲ್ಲ ಎ ಬಿ ನಹಿರೇಗ ಅಂದರೆ ಇದು ಕೂಡ ಇರುವುದಿಲ್ಲ, ಇದು ಕೂಡ ಶಾಶ್ವತ ಅಲ್ಲ ಅಂತ. ಅವ್ನಿಗೇನೇ ಕೊಟ್ಟರು ಇದು ಇರುವುದಿಲ್ಲ, ಇದು ಇರೋದಿಲ್ಲ, ಇದು ಇರೋದಿಲ್ಲ ಅಂತ ಹೇಳ್ತಾ ಇರೋದಂತೆ. ಹುಚ್ಚ ಅಂತ ಬಿಟ್ಟಿದ್ರು. ಒಂದು ದಿವಸ ಅದೇ ಮಾರ್ಗವಾಗಿ ರಾಜ ಹೋಗ್ತಾ ಇರಬೇಕಾದ್ರೆ ಇವನು ನೋಡ್ತಾನೆ. ರಾಜನಿಗೇನು ಅನಿಸುತ್ತೆ, ಅವನ ಹತ್ರ ಮಾತನಾಡಿದ ತಕ್ಷಣ ರಾಜನಿಗೆ ಗೊತ್ತಾಗುತ್ತೆ ಇವನೊಬ್ಬ ಜ್ಞಾನಿ ಅಂತ. ಬಹಳ ಖುಷಿಯಿಂದ ಅವನನ್ನು ಕರ್ಕೊಂಡೋಗಿ ಅರಮನೆಯಲ್ಲೇ ಒಂದು ಗುಡಿಸಲನ್ನು ಕಟ್ಟಿ ಬಿಡ್ತಾನಂತೆ. ಈ ಜನಕ್ಕೆಲ್ಲ ಆಶ್ಚರ್ಯ ಆಗುತ್ತೆ. ಅವನು ನೋಡ್ಕೊಂಡು ಬರುವ ಅಂತ ಹೋಗಿ ನೋಡ್ತಾರೆ, ಅವನ ಸುತ್ತಮುತ್ತ ಅರಮನೆ ಇದೆ, ಒಂದು ಗುಡಿಸಲಿನಲ್ಲಿ ಆನಂದವಾಗಿ ಕೂತಿದ್ದಾನೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು. 4 ಜನ ಸೇವಕರಿದ್ದಾರೆ. ಏನಯ್ಯ ಭಾಳ ಚೆನ್ನಾಗಿದ್ಯಾ ಅಂತಂದರೆ, ಎ ಬಿ ನಹಿರೇಗ ಅಂತಂದ. ಅವನ ಹೆಸರು ಎ ಬಿ ನಹಿರೇಗ ಆಗೋಗ್ಬಿಟ್ಟಿತ್ತು. ಎ ಬಿ ನಹಿರೇಗ ಅಂದ. ಕೆಲವೇ ತಿಂಗಳಲ್ಲಿ ಆ ರಾಜನನ್ನು ಇನ್ನೊಬ್ಬ ರಾಜ ಸೋಲಿಸಿದ. ಪಕ್ಕದಲ್ಲೇ ಗುಡಿಸಲನ್ನು ಕಿತ್ತಾಕಿ ಒಂದು ಒದ್ದು ಹೊರಗೆ ಹಾಕಿದ. ಮತ್ತೆ ಹಳ್ಳಿಗೆ ಬಂದ. ಹಳ್ಳಿ ಜನ ಅವನಿಗೊಂದು ಗುಡಿಸಲು ಕಟ್ಕೊಟ್ರಂತೆ. ಎ ಬಿ ನಹಿರೇಗ ಅಂದ. ಕೊನೆಗೆ ಒಂದು ದಿವಸ ಆ ಊರಿನಲ್ಲಿ ಜೋರಾಗಿ ಮಳೆ ಆಯಿತು. ಊರೆಲ್ಲ ಕೊಚ್ಕೊಂಡೋಯ್ತು. ಜನ ಎಲ್ಲ ಒಂದು ಎತ್ತರದ ದಿಣ್ಣೆ ಮೇಲೆ ರಾತ್ರಿಯೆಲ್ಲ ಕಳೆದ್ರು. ಬೆಳಿಗ್ಗೆ ಎದ್ದು ನೋಡಿದ್ರೆ ಇವನು ಹುಚ್ಚ ನೀರಿಗೆ ಸಿಗಾಕೊಂಡು ಸತ್ತೋಗಿದ್ದ. ಅವನ ದೇಹವನ್ನು ತೆಗೆದುಕೊಂಡು ಬಂದು ಹೂತಾಕಿ ಅದರ ಮೇಲೆ ಬರೆದ್ರಂತೆ ಎ ಬಿ ನಹಿರೇಗ ಅಂತ. ಪ್ರಪಂಚದಲ್ಲಿ ಯಾವುದೂ ಕೂಡ ಇರುವುದಿಲ್ಲ, ಯಾವುದೇ ಬಂದರೂ ಕೂಡ ಹೊರಟು ಹೋಗ್ತದೆ. ಹಾಗೆ ನಮ್ಮ ಜೀವನದ ಸಮಸ್ಯೆಗಳು ಕೂಡ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನು ಯುವಕರ ಮನಸ್ಸಿನಲ್ಲಿ ಕೊಡಬೇಕು. ಅವರಿಗೆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಒಂದು ಕಾರ್ಯ ನಡೆದರೆ ಖಂಡಿತವಾಗಿ ಅವರು ಆತ್ಮಹತ್ಯೆ ಕೈ ಹಾಕೋದಿಲ್ಲ. ಅಲ್ಲ ಮಹಾರಾಜ್, ಅಂದರೆ ಪ್ರಸಕ್ತ ನನಗೆ ಅನಿಸೋದು
ಯುವಕರೊಂದು ವಿಷಯ ಬೇರೆ. ಇವಾಗ SSLC ಅಥವಾ PUC ರಿಸಲ್ಟ್ ಬರ್ತದೆ ಹೇಳುವಾಗ ಪೊಲೀಸರೆಲ್ಲ ಇರಲ್ಲ, ಹೌದು, ಕೆರೆ ಬಾವಿನೆಲ್ಲ ಕಾವಲು ಸ್ಥಿತಿ ಉಂಟು. ಅಂದರೆ ಶಿಕ್ಷಣವೇ ದಾರಿ ತಪ್ಪಿದ ಅಥವಾ ಶಿಕ್ಷಣ ದಾರಿ ತಪ್ಪಿಲ್ಲ, ಅವರ ತಂದೆ ತಾಯಿಗಳು ಮತ್ತು ಟೀಚರ್ಸ್ ಇದ್ದಾರಲ್ಲ ಅವ್ರು ದಾರಿ ತಪ್ಪಿದ್ದಾರೆ. ಮಕ್ಕಳಿಗೆ ನೀವು ಪ್ರೆಷರ್ ಆಗ್ತಿರಲ್ವಾ, ಪಾಸ್ ಆಗಲೇಬೇಕು, ನೀನು 90 ಮಾರ್ಕ್ಸು 89 30 ಅದೇನೇನೋ ಹೇಳ್ತಾರೆ ಅವರು, ಡಿಸ್ಟಿಂಕ್ಷನ್ನು ಇದೆಲ್ಲ ಬರಬೇಕು ಅಂತ ಪ್ರೆಷರ್ ಆಗ್ತಾರೆ ತಂದೆ ತಾಯಿಗಳು. ಅವ್ರಿಗೆ ನೀವು ಪ್ರೆಷರ್ ಆಗ್ತೀರಾ ಹಾಕಿ, ಆದರೆ ಜೊತೆಗೆ ಒಂದು ಮಾತು ಹೇಳಿ, ಮಗು ನೀನು ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಯೋಚನೆ ಮಾಡಬೇಡ, ನಾನಿದ್ದೀನಿ, ಇದೇ ಜೀವನ ಅಲ್ಲ ಅಂತ. SSLCನೇ ನಮ್ಮ ಮಗುವಿನ ಅಂತ್ಯ ಅಲ್ಲ.